ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಕಬ್ಬು ಪೂರೈಕೆ ಮಾಡಿದ ರೈತರಿಗೆ ಬಾಕಿ ಹಣ ಪಾವತಿ ಮಾಡದ ಮಾಕವಳ್ಳಿ ಹೇಮಾವತಿ ಶುಗರ್ ಕಾರ್ಖಾನೆ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ರೈತರು ಚಾಟಿ, ಶಂಖ ಹಾಗೂ ಜಾಗಟೆ ಹಿಡಿದು ಪ್ರತಿಭಟನೆ ನಡೆಸಿ ಕಾರ್ಖಾನೆ ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ರೈತರ ಆರೋಪದ ಪ್ರಕಾರ ಸರ್ಕಾರ ಘೋಷಿಸಿರುವ ಪ್ರತಿ ಟನ್ ಕಬ್ಬಿಗೆ 50 ಪ್ರೋತ್ಸಾಹಧನವನ್ನು ರಾಜ್ಯದ ಹಲವು ಸಕ್ಕರೆ ಕಾರ್ಖಾನೆಗಳು ಈಗಾಗಲೇ ರೈತರಿಗೆ ಪಾವತಿ ಮಾಡಿದೆ. ಆದರೆ ಮಾಕವಳ್ಳಿ ಹೇಮಾವತಿ ಶುಗರ್ ಕಾರ್ಖಾನೆ ಮಾತ್ರ ರೈತರಿಗೆ ಪಾವತಿ ಮಾಡದೆ ನ್ಯಾಯಾಲಯದ ಮೊರೆ ಹೋಗಿದೆ ಅಂತ ದೂರಿದ್ದಾರೆ. ಕೂಡಲೇ ನ್ಯಾಯಾಲಯದಿಂದ ಪಡೆದಿರುವ ತಡೆಯಾಜ್ಞೆಯನ್ನ ಹಿಂಪಡೆದು ರೈತರಿಗೆ ಬಾಕಿ ಹಣವನ್ನು ಪಾವತಿ ಮಾಡಬೇಕು ಅಂತ ಆಗ್ರಹಿಸಿದ ಪ್ರತಿಭಟನಾಕಾರರು ಹಣ ಕೊಡೋ ತನಕ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಕಿ ಹಣ ಸೋಮಶೇಖರ್ ನಾಯಕ್, ಎಸ್ಆರ್ಕಾರ್ ನ್ಯೂಸ್. ನೋಡ್ತಾ ಇದ್ದಾರೆ ಸರ್ಕಾರಗಳು. ತುಮಕೂರು ಹತ್ರ ದಾವಸ್ಪೇಟೆ ಹತ್ರ ಅದೆಷ್ಟೋ ಎಕರೆ ಅಂತ ಹೇಳ್ತಾ ಇದ್ರು. ಆಗ ನಾವು ಒಂಥರ ಹೇಳ್ತಾ ಇದ್ರಲ್ಲ ಕರೆಂಟ್ ಬಂಜಣ ಅಂತ ನಾವ್ ಅಂತಿದ್ರು. ಈಗ ಬಿಡ್ದಿಯವರು ಪಡ್ಕೋತಾವ್ರೆ. ರಬೋ ಅಂದ್ರು ಬಿಡ್ತಾ ಇಲ್ಲ. ನಾನ್ ಮಾಡಿಲ್ಲ, ಅವ್ನ್ ಮಾಡ್ದ, ಅವ್ನ್ ಮಾಡಿಲ್ಲ, ಇವ್ನ್ ಮಾಡಿದ, ಎರಡೂ ಕಚ್ಚಾಡ್ತಾವೆ. ಆ ಕಾರಣದಿಂದ ಏನು ಖಾಸಗಿ ಕಂಪನಿಗಳು ಬಂದು ಮೀಟರ್ನ ಫಿಕ್ಸ್ ಮಾಡೋದು ಗ್ಯಾರಂಟಿ. ಅದಕ್ಕೇನಾರ ಹೋರಾಟಕ್ಕೆ ಸನ್ನದ್ಧರಾದ ರೈತರು ಅವ್ರನ್ನ ಹೊಡೆದೋಡಿಸ್ಬೋದು. ಇಲ್ಲ ಯಾರೋ ಮಾಡ್ಕೋತಾರೆ ಅಂದ್ರೆ ಅವ್ರು ಫಿಕ್ಸ್ ಮಾಡೇ ಮಾಡ್ತಾರೆ.